ವಿದ್ಯಾರ್ಥಿ ಮಿತ್ರರೇ, ನಾವು ಕಳೆದ ಕ್ಲಾಸ್ನಲ್ಲಿ ಪ್ರತಿಫಲನ ನಿರ್ವಹಣಾ ತಂತ್ರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಇಲ್ಲಿಯವರೆಗೆ ನಾವು ವ್ಯಾಯಾಮದವರೆಗೆ ಅಧ್ಯಯನ ಮಾಡಿದ್ವಿ. ಯೋಗ, ಆಸನ, ಪ್ರಾಣಾಯಾಮ, ಧ್ಯಾನ ಇವುಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಇವತ್ತಿನ ದಿವಸ ಅದರ ಮುಂದುವರೆದ ಭಾಗ ಜೀವನ ಕೌಶಲಗಳು ಅಂತ ಬರ್ತವೆ. ಜೀವನ ಕೌಶಲಗಳು ಅದಕ್ಕಿಂತ ಮುಂಚಿತವಾಗಿ ಇಂಗ್ಲಿಷ್ನಲ್ಲಿ ಧ್ಯಾನವನ್ನು ಹೇಳಿದ್ವಿ. ಮುಂದಿನ ಭಾಗ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು, ಅದನ್ನು ನೋಡಿ. ಟೈಮ್ ಮ್ಯಾನೇಜ್ಮೆಂಟ್, ಲರ್ನಿಂಗ್ ಹೌ ಟು ಪ್ಲಾನ್ ಟೈಮ್ and delegate can help to relieve the pressure. The major way to reduce time stress is to change one's perception of time. The central principle of time management is to spend your time doing the things that you value or that help you to achieve your goals. It depends on being realistic about what you know and that you must to do it within a certain time period. Knowing what you want to do and organizing your life to achieve a balance between the two. So, this is about time management. The fourth one is creative visualization. Creative visualization is a mental technique that uses the imagination to take dreams and goals come true. Before visualizing, one must set oneself a realistic goal, as it helps build confidence and it's easier to visualize if one's mind is quiet, body relaxed and eyes are closed. This reduces the risk of interference from unbidden thoughts and provides the creative energy needed for turning an imagined scene of reality. So this is about creative visualization. And fifth one is cognitive behavioral techniques. This technique aims to inculcate people against stress. The essence of this technique is to replace negative and irrational thoughts with positive and rational ones. There are two main phases: assessment, which involves discussing the nature of the problem and seeing it in the viewpoint of the person. Stress reduction involves learning techniques of reducing stress such as relaxation and self-instruction. So, this is about cognitive behavioral technique. Developing healthy habits. Developing healthy habits. Next subtitle, developing healthy habits. So, ಕನ್ನಡದಲ್ಲಿ ಜೀವನ ಕೌಶಲ್ಯಗಳು ಅಂತ ಬರ್ತವೆ. ಬದುಕಿನ ದೈನಂದಿನ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿ ಹೊಂದಿಕೊಳ್ಳಲು ನಾವು ರೂಢಿಸಿಕೊಳ್ಳುವ ಕೌಶಲಗಳನ್ನು ಜೀವನ ಕೌಶಲಗಳು ಅಂತೇಳಿ ಕರೀತಾರೆ. ಇಲ್ಲಿ ಪ್ರಶ್ನೆ ಬರ್ಬೋದು, ಜೀವನ ಕೌಶಲಗಳು ಎಂದರೇನು ಅನ್ನುವಂತಹ ಪ್ರಶ್ನೆ ಬರ್ತದೆ. ಅವಾಗ ನೀವು ಇದನ್ನು ಬರೀಬೇಕು. ಏನು, ಬದುಕಿನ ದೈನಂದಿನ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿ ಹೊಂದಿಕೊಳ್ಳಲು ನಾವು ರೂಢಿಸಿಕೊಳ್ಳುವ ಕೌಶಲ್ಯಗಳನ್ನು ಜೀವನ ಕೌಶಲ್ಯಗಳು ಅಂತ ಕರೀತಾರೆ. ಈ ಜೀವನ ಕೌಶಲ್ಯಗಳನ್ನು ಕಲಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯ. ಯಾವ್ಯಾವ ಹಾಗಾದರೆ ಅವನ್ನ? ಒಂದನೇದು ಬಲವಾಗಿ ಪ್ರತಿಪಾದಿಸುವುದು, ಅಸರ್ಟಿವ್ನೆಸ್. ಯಾವುದೇ ವಿಷಯವನ್ನ ಇದ್ದದ್ದನ್ನ ಇದ್ದ ಹಾಗೆ ಮುಲಾಜಿಲ್ಲದೆ ಸ್ಪಷ್ಟವಾಗಿ ಪ್ರತಿಪಾದಿಸುವುದು ಕೂಡ ಒಂದು ಕೌಶಲ. ನಮ್ಮ ಭಾವನೆಗಳನ್ನು, ಬೇಕು ಬೇಡಗಳನ್ನು, ಆಲೋಚನೆಗಳನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ವ್ಯಕ್ತಪಡಿಸುವುದರಿಂದ ಪ್ರತಿಫಲನ ಉಂಟಾಗುವುದಿಲ್ಲ. ಇಂಥವರನ್ನು ಖಂಡಿತವಾದಿಗಳು ಅಂತಲೂ ಕರೀತಾರೆ. ಖಂಡಿತವಾದಿ ಲೋಕ ವಿರೋಧಿ ಎಂಬ ಗಾದೆ ಮಾತು ಇದ್ದರೂ ಸಹ ನ್ಯಾಯವಾದುದನ್ನು, ಸರಿ ಎನಿಸಿದ್ದನ್ನು ಹಿಂದೆ ಮುಂದೆ ನೋಡದೆ ಸ್ಪಷ್ಟವಾಗಿ ಹೇಳಬೇಕಾದ್ದನ್ನು ಮನಸ್ಸಿನಲ್ಲೇ ತಡೆ ಹಿಡಿಯುವುದರಿಂದ ಅಥವಾ ಬೇರೆಯವರಿಗೆ ನೋವಾಗುತ್ತದೆ ಎಂಬ ಕಾರಣದಿಂದ ಹಿಂಜರಿದರೆ ಒಳಗೊಳಗೆ ಪ್ರತಿಫಲನ ಹೆಚ್ಚಾಗುತ್ತದೆ ಅಂತೇಳಿ ಹೇಳ್ತಾರೆ. ಖಂಡಿತವಾಗಿಯೇ ಆತ್ಮವಿಶ್ವಾಸ ಮತ್ತು ಆತ್ಮಬಲ ಜಾಸ್ತಿ ಇರುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಅಂದರೆ ಇದ್ದದ್ದನ್ನು ಇದ್ದ ಹಾಗೆಯೇ ಹೇಳಿಬಿಡಬೇಕು. ಹಾಗೆ ಮಾಡೋದ್ರಿಂದ ಪ್ರತಿಫಲನ ನಮಗೆ ಉಂಟಾಗೋದಿಲ್ಲ ಅಂತೇಳಿ ಹೇಳ್ತಾರೆ. ಇನ್ನೆರಡನೇದು ಸಮಯ ನಿರ್ವಹಣೆ, ಟೈಮ್ ಮ್ಯಾನೇಜ್ಮೆಂಟ್.
ನೀನು ಸಮಯ ಹೇಗೆ ಕಳೆಯುವೆ ಎಂಬುದು ನಿನ್ನ ಬದುಕಿನ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಅಂತ ಹೇಳ್ತಾರೆ. ನೋಡಿ, ನೀನು ಸಮಯ ಹೇಗೆ ಕಳೆಯುವೆ ಎಂಬುದು ನಿನ್ನ ಬದುಕಿನ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಯೋಜನಾಬದ್ಧವಾಗಿ ಸಮಯ ನಿಗದಿ ಮಾಡಿಕೊಂಡು ಕಾರ್ಯನಿರ್ವಹಿಸುವುದರಿಂದ ಒತ್ತಡ ನಿವಾರಣೆ ಆಗ್ತದೆ. ದೈನಂದಿನ ಬದುಕಿನಲ್ಲಿ ಸಮಯದ ಸದುಪಯೋಗ ಮತ್ತು ಆಸಕ್ತಿಯುತ ಕೆಲಸಗಳಿಗೆ ಸಮಯದ ಸದ್ವಿನಿಯೋಗದಿಂದ ಪ್ರತಿಫಲನ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಟೈಮ್ ಸರಿ ಎಲ್ಲ ಕೆಲಸಗಳನ್ನ ನಾವು ಮಾಡಿ ಮುಗಿಸ್ಬೇಕು. ಇನ್ನು ಮೂರನೇದ್ದು ಪ್ರಬುದ್ಧ ಅಥವಾ ತರ್ಕಬದ್ಧ ಆಲೋಚನೆ, ರ್ಯಾಷನಲ್ ಥಿಂಕಿಂಗ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಅಸಂಬದ್ಧ ಆಲೋಚನೆಗಳಿಂದ ಪ್ರತಿಫಲನ ಉಂಟಾಗ್ತದೆ. ನಿನ್ನ ಆಲೋಚನೆಗಳು ಹಾಗೂ ನಿನ್ನ ಭಾವನೆಗಳಿಗೂ ನಿಕಟ ಸಂಬಂಧವಿದೆ. ನಾವು ಪ್ರತಿಫಲನಕ್ಕೆ ಒಳಗಾದಾಗ ನಕಾರಾತ್ಮಕ ಆಲೋಚನೆಗಳಿಗೆ ಜೋತು ಬೀಳ್ತವೆ ಹೊರತಾಗಿ ಸಕಾರಾತ್ಮಕ ಆಲೋಚನೆಗಳಿಗಲ್ಲ. ಇದರಿಂದ ನಮ್ಮ ನೆಮ್ಮದಿ ಹಾಳಾಗ್ತದೆ. ಇದರಿಂದ ನಾವು ನಕಾರಾತ್ಮಕ ಆಲೋಚನೆಗಳನ್ನ ಮಾಡುವುದರಿಂದ ನಮ್ಮ ನೆಮ್ಮದಿ ಹಾಳಾಗ್ತದೆ. ಹಾಗಾಗಿ ನಕಾರಾತ್ಮಕ ಆಲೋಚನೆಗಳನ್ನ ತೊಡೆದು ಹಾಕಿ ಸಕಾರಾತ್ಮಕ ಆಲೋಚನೆಗಳನ್ನ ನಾವು ಬೆಳೆಸಿಕೊಳ್ಬೇಕು. ಸಕಾರಾತ್ಮಕ ಆಲೋಚನೆ ಮಾಡೋದ್ರ ಮುಖಾಂತರ ಪ್ರಬುದ್ಧತೆಯನ್ನ ನಾವು ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ಹೇಳ್ತಾರೆ. ಇನ್ನ ನಾಲ್ಕನೇದು ಸಾಮಾಜಿಕ ಸಂಬಂಧವನ್ನ ವೃದ್ಧಿ ಮಾಡಿಕೊಳ್ಳುವುದು. ಅಂದ್ರೆ ಸಾಮಾಜಿಕ ಸಂಬಂಧಗಳು ದೀರ್ಘಕಾಲ ಮುಂದುವರಿಯಬೇಕಾದ್ರೆ ಪರಸ್ಪರರ ನಡುವೆ ಸೂಕ್ತ ಸಂವಹನ ಇರಲೇಬೇಕು. ಅಂದ್ರೆ ಮನಬಿಚ್ಚಿ ಮಾತನಾಡಬೇಕು. ಅಂದ್ರೆ ಪರಸ್ಪರರು ಸಾಮಾಜಿಕ ಸಂಬಂಧಗಳನ್ನು ಬೆಳೆಸಿಕೊಳ್ಬೇಕು ಅಂತಂದ್ರೆ ನಾವು ಒಬ್ಬರಿಂದ ಒಬ್ಬರ ಜೊತೆಗೆ ಮಾತನಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಬೇಕು. ಮತ್ತೆ ಹೆಂಗ್ ಮಾತಾಡಬೇಕು ಅಂದ್ರೆ ಮನಬಿಚ್ಚಿ ಮಾತಾಡಬೇಕು ಅಂತೇಳಿ ಹೇಳ್ತಾರೆ. ಇಲ್ಲಿ 3 ಅಂಶಗಳನ್ನು ನಾವು ಕಾಣ್ತೀವಿ. ಅಂದ್ರೆ ಇತರರು ಹೇಳುವುದನ್ನ ತಾಳ್ಮೆಯಿಂದ ಆಲಿಸುವುದು. ಬೇರೆಯವರು ಹೇಳುವುದರಿಂದ ನಾವು ಅಗದಿ ತಾಳ್ಮೆಯಿಂದ ಕೇಳಬೇಕು. ನಿನಗೆ ಅನಿಸಿದ್ದನ್ನು ವ್ಯಕ್ತಪಡಿಸುವುದು. ನಿನಗೇನು ಅನಿಸುತ್ತೆ, ಅವರು ಹೇಳಿದ ಮೇಲೆ ನಿನಗೇನು ಅನಿಸುತ್ತೆ ಅದನ್ನ ನೀನು ಅತ್ಯಂತ ಧೈರ್ಯವಾಗಿ ವ್ಯಕ್ತಪಡಿಸುವುದು. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಮತ್ತೆ ಇತರರ ಅಭಿಪ್ರಾಯಗಳು ನಿಮಗೆ ಒಪ್ಪದಿದ್ದರೂ ಅವರ ಅಭಿಪ್ರಾಯವನ್ನ ಗೌರವಿಸಬೇಕು. ನೋಡ್ರಿ, ನಿಮಗದು ಒಪ್ಪಲಿಲ್ಲ ಅಂತಂದ್ರೂ ಕೂಡ ನೀವೇನ್ ಮಾಡಬೇಕು, ಆ ಅಭಿಪ್ರಾಯವನ್ನ ಗೌರವಿಸಬೇಕು. ಯಾವುದೇ ರೀತಿಯ ಮತ್ಸರ್ಯ ಹಾಗೂ ಗೊಣಗಾಟಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತೇಳಿ ಹೇಳ್ತಾರೆ. ಇದರಿಂದ ಸಾಮಾಜಿಕ ಸಂಬಂಧಗಳು ವೃದ್ಧಿಗೊಳ್ತವೆ. ಮತ್ತೆ ಇದರಿಂದ ಏನಾಗ್ತೈತಿ, ನಮಗ ಪ್ರತಿಫಲನ ಉಂಟಾಗೋದಿಲ್ಲ. ಇನ್ನು 5ನೇದು ಸ್ವಯಂ ಸ್ವಾಸ್ಥ್ಯ ಕಾಪಾಡಿಕೊಳ್ಳುವುದು, ಸೆಲ್ಫ್ ಕೇರ್. ಸ್ವಯಂ ಸ್ವಾಸ್ಥ್ಯ ಕಾಪಾಡಿಕೊಳ್ಳುವುದು. ನಾವು ಆರೋಗ್ಯವಾಗಿ ಮತ್ತು ನೆಮ್ಮದಿಯಾಗಿ ಇದ್ದರೆ ದೈನಂದಿನ ಪ್ರತಿಫಲನಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಬಹುದು. ನಮ್ಮ ಉಸಿರಾಟದ ಮಾದರಿ ನಮ್ಮ ಮನಸ್ಸಿನ ಹಾಗೂ ಭಾವನೆಗಳ ಸ್ಥಿತಿಯನ್ನ ಪ್ರತಿಬಿಂಬಿಸುತ್ತದೆ. ನಾವು ಪ್ರತಿಫಲನಕ್ಕೆ ಅಥವಾ ಉದ್ವೇಗಕ್ಕೆ ಒಳಗಾದಾಗ ನಿಟ್ಟುಸಿರು ಬಿಡುತ್ತೇವೆ, ಉಸ್ಸಪ್ಪ ಅಂತೀವಿ ಅಂತ ಹೇಳ್ತಾರೆ. ಕೆಲವು ವೇಳೆ ಉಸಿರಾಟ ತೀವ್ರ ಅಥವಾ ನಿಧಾನವಾಗ್ತದೆ. ಪ್ರತಿಫಲನ ರಹಿತ ಉಸಿರಾಟ ನಿಧಾನ ಹಾಗೂ ಕ್ರಮಬದ್ಧವಾಗಿರ್ತದೆ. ಹೊರಗಿನ ಪರಿಸರದಿಂದ ಬರುವ ಪ್ರತಿಫಲನ ಕಾರಕಗಳಾದ ಶಬ್ದ, ಮಾಲಿನ್ಯ, ಬೆಳಕು ಮುಂತಾದವು ನಮ್ಮ ಮನಸ್ಸಿನ ಮನಸ್ಥಿತಿಯ ಮೇಲೆ ಪ್ರಭಾವವನ್ನು ಬೀರ್ತವೆ ಅಂತ ಹೇಳ್ತಾರೆ. ಇನ್ನ 6ನೇದು ಅನುಪಯುಕ್ತ ಅಭ್ಯಾಸಗಳನ್ನ ತ್ಯಜಿಸುವುದು, ಬಿಟ್ಟು ಬಿಡುವುದು. ಅನುಪಯುಕ್ತ ಅಭ್ಯಾಸಗಳು, ಓವರ್ಕಮಿಂಗ್ ಅನ್ಹೆಲ್ಪ್ಫುಲ್ ಹ್ಯಾಬಿಟ್ಸ್ ಅಂತ ಕರೀತಾರೆ. ಅತಿ ಶಿಸ್ತು ಪಾಲನೆ, ಅತಿ ಮಡಿವಂತಿಕೆ, ನುಣುಚಿಕೊಳ್ಳುವುದು ಅಂದ್ರೆ ಪಲಾಯನ ಮಾಡುವುದು ಮುಂತಾದ ತಂತ್ರಗಳು ತಾತ್ಕಾಲಿಕ ಪರಿಹಾರ ನೀಡಿದರೂ ಅವು ನಮಗೆ ಅರಿವಿಲ್ಲದಂತೆಯೇ ನಮ್ಮಲ್ಲಿ ಪ್ರತಿಫಲನವನ್ನ ಉಂಟು ಮಾಡ್ತಾ ಇರ್ತವೆ ಅಂತ ಹೇಳ್ತಾರೆ. ಪರಿಪೂರ್ಣತೆ ಬಯಸುವ ವ್ಯಕ್ತಿಗಳು ಎಲ್ಲವೂ 100ಕ್ಕೆ 100ರಷ್ಟು ಸರಿಯಾಗಿರಬೇಕು ಎಂದು ಬಯಸುತ್ತಾರೆ. ಹಾಗೆ ಆಗದಿದ್ದಾಗ ಪ್ರತಿಫಲನಕ್ಕೆ ಒಳಗಾಗ್ತಾರೆ. ತಪ್ಪಿಸಿಕೊಳ್ಳುವುದು ಎಂದರೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದು ಎಂದು ಅರ್ಥ. ಮಾಡಬೇಕಾದ ಕೆಲಸವನ್ನ ಮುಂದೂಡುವುದು, ಆಮೇಲೆ ಮಾಡುತ್ತೇನೆ ಎಂದು ಸಬೂಬು ಹೇಳುವುದು ಇತ್ಯಾದಿಗಳ ಮೂಲಕ ಉದ್ದೇಶಪೂರ್ವಕವಾಗಿ ಜಾರಿಕೊಳ್ಳುವಂತಹ ಯತ್ನವನ್ನ ಮಾಡ್ತಾ ಇರ್ತಾರೆ. ಇದಕ್ಕೆ ಕಾರಣ ಕೆಲಸದಲ್ಲಿ ವಿಫಲನಾಗ್ತಾನೆ ಎಂಬ ಭಯ ಅಥವಾ ತನ್ನ ಅಸಮರ್ಥತೆ ಬೇರೆಯವರಿಗೆ ತಿಳಿಯಬಾರದು ಅನ್ನುವಂತಹ ತಂತ್ರ. ಹೀಗೆ ಇಂತಹ ಅನುಪಯುಕ್ತ ಅಭ್ಯಾಸಗಳನ್ನು ನಾವೇನ್ ಮಾಡಬೇಕು, ಬಿಟ್ಟು ಬಿಡಬೇಕು. ಇನ್ನು ನೆಕ್ಸ್ಟ್ ಆರೋಗ್ಯ ವೃದ್ಧಿ ಮಾಡಿಕೊಳ್ಳುವುದು, ಡೆವಲಪಿಂಗ್ ಹೆಲ್ದಿ ಹ್ಯಾಬಿಟ್ಸ್. ಆರೋಗ್ಯವನ್ನ ಹೇಗೆ ವೃದ್ಧಿ ಮಾಡಿಕೊಳ್ಳುವುದು ಅಂದ್ರೆ, ಆರೋಗ್ಯ ಅಂದ್ರೆ ರೋಗಗಳಿಂದ ಮುಕ್ತಿ ಅಂತಲ್ಲ. ಆರೋಗ್ಯ ಅಂದರೆ ಶಾರೀರಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕವಾಗಿ ಸುಸ್ಥಿತಿಯಲ್ಲಿರುವುದು ಅಂತ ಅರ್ಥ. ಬರೇ ರೋಗಗಳಿಂದ ಮುಕ್ತಿ ಅಂತಲ್ಲ. ಇಲ್ಲಿ ಆರೋಗ್ಯ ಅಂದ್ರೆ ನಾವು ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸುಸ್ಥಿತಿಯಲ್ಲಿ ಇರುವುದು ಅಂತ ಅರ್ಥ. ಇದನ್ನು ಸರ್ವತೋಮುಖ ಸ್ವಾಸ್ಥ್ಯ ಎಂದು ಹೇಳೋದು. ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಸಹಾಯಕವಾದ ಅಂಶಗಳೆಂದರೆ ಆಹಾರ, ವ್ಯಾಯಾಮ,
ಸಕಾರಾತ್ಮಕ ಮನೋಭಾವ, ಸಾಮಾಜಿಕ ಬೆಂಬಲ, ಹೀಗೆ ಇತ್ಯಾದಿಗಳು ಏನು ಮಾಡ್ತವೆ, ಈ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡ್ತವೆ. ಅದರಲ್ಲಿ ಮೊದಲನೇದು ಆಹಾರ. ಸಮತೋಲನ ಆಹಾರ ಸೇವನೆ ನಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸ್ತತಿ, ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ವ್ಯಕ್ತಿಯನ್ನ ಸುಸ್ಥಿತಿಯಲ್ಲಿ ಇದು ಇಡ್ತದೆ. ಉತ್ತಮ ಜೀವನ ಬೇಕೆಂದರೆ ದಿನದ 3 ಬಾರಿ ಮಾತ್ರ ಆಹಾರವನ್ನು ಸೇವಿಸಬೇಕು. ಆಹಾರದಲ್ಲಿ ವೈವಿಧ್ಯತೆ ಇರಬೇಕು, ಕೊಬ್ಬಿನ ಅಂಶ ಕಡಿಮೆ ಇರಬೇಕು ಮತ್ತು ನಾರಿನ ಅಂಶ ಹೆಚ್ಚು ಇರುವಂತಹ ಕಾಳುಗಳು, ಸೊಪ್ಪು, ತರಕಾರಿಗಳು, ಹಣ್ಣುಗಳು, ಮೊಟ್ಟೆ, ಮೀನು, ಮಾಂಸಾಹಾರಿಯಾಗಿದ್ದರೆ ಹಾಲು ಮುಂತಾದವುಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ಸೇವಿಸಬೇಕು. ಮತ್ತು ಯಾವಾಗಲೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚಟುವಟಿಕೆಯಿಂದ ಇರಬೇಕು. ಬರೀ ತಿಂದು ಕುಂತ್ರ ಆಗಂಗಿಲ್ಲ, ಏನಿರಬೇಕು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚಟುವಟಿಕೆಯಿಂದ ಇರಬೇಕು. ಸದಾ ಚಟುವಟಿಕೆಯಿಂದ ಇರುವ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ ಅಂತೇಳಿ ಹೇಳ್ತಾರೆ. ಇನ್ನು ಎರಡನೇದು ವ್ಯಾಯಾಮ. ಈಗಾಗಲೇ ನಾವು ಇದನ್ನ ಚರ್ಚೆ ಮಾಡಿದ್ವಿ, ವ್ಯಾಯಾಮ. ಮೂರನೇದು ಸಕಾರಾತ್ಮಕ ಮನೋಭಾವ. ಬದುಕಿನ ಎಲ್ಲ ಆಗು ಹೋಗುಗಳ ಬಗ್ಗೆ ನಾವು ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು. ವಾಸ್ತವಿಕತೆಯ ಬಗ್ಗೆ ನಿಖರವಾದ ಅರಿವಿರಬೇಕು. ಬದುಕಿಗೆ ಒಂದು ನಿರ್ದಿಷ್ಟ ಗುರಿ ಇರಬೇಕು. ಇತರರ ಭಾವನೆಗಳನ್ನ, ಅಭಿಪ್ರಾಯಗಳನ್ನ ಗೌರವಿಸಬೇಕು. ಸೋಲು ಗೆಲುವುಗಳನ್ನ ಸಮಾನವಾಗಿ ನಾವು ತೆಗೆದುಕೊಳ್ಬೇಕು. ಅಂತಿಮವಾಗಿ ಹೊಸ ಅನುಭವಗಳನ್ನ ಸ್ವೀಕರಿಸಲು ಮುಕ್ತ ಮನಸ್ಸು ಉಳ್ಳವನಾಗಿರಬೇಕು ಮತ್ತು ಹಾಸ್ಯ ಪ್ರಜ್ಞೆ ಇರಬೇಕು ಅಂತ ಹೇಳ್ತಾರೆ. ಹಾಸ್ಯ ಅಂದ್ರೆ ನಗುವುದರಿಂದ ನಮ್ಮಲ್ಲಿ ಸಾಕಷ್ಟು ಪ್ರತಿಫಲನವನ್ನ ಕಡಿಮೆ ಮಾಡುತ್ತೆ. ನಾನು ಒಳ್ಳೆಯವರು, ನನ್ನ ಸುತ್ತಮುತ್ತಲಿರುವವರು ಇತರರು ಒಳ್ಳೆಯವರು ಎಂಬ ಮನೋಭಾವ ಸಕಾರಾತ್ಮಕ ಮನೋಭಾವದ ಪ್ರತೀಕವಾಗಿರ್ತದೆ. ನಾವು ಒಳ್ಳೆಯವರು, ನಮ್ಮ ಸುತ್ತಮುತ್ತಲಿನ ಇರುವವರು ಎಲ್ಲರೂ ಒಳ್ಳೆಯವರು ಅನ್ನುವಂಥ ಭಾವನೆಯನ್ನ, ಮನೋಭಾವವನ್ನು ನಾವು ಬೆಳೆಸ್ಕೊಳ್ತೇವೆ. ಇನ್ನು ಸಕಾರಾತ್ಮಕ ಆಲೋಚನೆ, ಪಾಸಿಟಿವ್ ಥಿಂಕಿಂಗ್. ನಾವು ಏನನ್ನೇ ಆಲೋಚನೆ ಮಾಡಿದ್ರು ಅದನ್ನು ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು. ಸಕಾರಾತ್ಮಕ ಆಲೋಚನೆ ಪ್ರತಿಫಲನವನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ವ್ಯಕ್ತಿ ಯಾವಾಗಲೂ ಆಶಾವಾದಿಯಾಗಿರಬೇಕು, ಆಪ್ಟಿಮಿಸ್ಟಿಕ್ ಆಗಿರಬೇಕು, ಪೆಸಿಮಿಸ್ಟಿಕ್ ಅಲ್ಲ, ಆಶಾವಾದಿಯಾಗಿರಬೇಕು. ಆಶಾವಾದಿಯಾದ ವ್ಯಕ್ತಿ ಆರೋಗ್ಯವಾಗಿರ್ತಾನೆ. ಆಶಾವಾದಿಗಳು ಏನೇ ಅಡ್ಡಿ ಆತಂಕಗಳು ಎದುರಾದರೂ ಅವುಗಳನ್ನು ಜಯಿಸಿ ತಮ್ಮ ಗುರಿ ಸಾಧನೆಯಲ್ಲಿ ಯಶಸ್ವಿಯಾಗ್ತಾರೆ ಅಂತ ಹೇಳ್ತಾರೆ. ಆದರೆ ನಿರಾಶವಾದಿಗಳು ಭವಿಷ್ಯ ಶೂನ್ಯ ಹಾಗೂ ಕತ್ತಲು ಕವಿದಂತೆ ಇರುತ್ತದೆ. ಎಲ್ಲವನ್ನು ನಕಾರಾತ್ಮಕ ಮನೋಭಾವದಿಂದ ನೋಡುವ ನಿರಾಶಾವಾದಿಗಳು ಗುರಿ ಸಾಧನೆಯ ದಿಕ್ಕಿನಲ್ಲಿ ಎದುರಾಗುವ ಅಡ್ಡಿ ಆತಂಕಗಳಿಗೆ ಹೆದರಿ ತಮ್ಮ ಗುರಿ ಸಾಧನೆಯನ್ನ ಕೈ ಬಿಡ್ತಾರೆ. ಆದರೆ ಆಶಾವಾದಿಗಳು ಹಾಗಲ್ಲ. ಗುರಿ ಸಾಧನೆಗೆ ಬದಲಿಗೆ ಮಾರ್ಗ ಹುಡುಕ್ತಾರೆ ಅಥವಾ ತಮ್ಮ ಗುರಿಯನ್ನ ಬದಲಾಯಿಸಿ ಅದರಲ್ಲಿ ಯಶಸ್ಸನ್ನ ಸಾಧಿಸುವ ಪ್ರಯತ್ನವನ್ನ ಮಾಡ್ತಾರೆ. ಇನ್ನ ಸಾಮಾಜಿಕ ಬೆಂಬಲ. ನಾವು ನಮ್ಮ ನೋವು ನಲಿವುಗಳಲ್ಲಿ ಸಕಾರಾತ್ಮಕ ಸ್ಪಂದಿಸುವ ಜನರು ಇರುವುದೇ ಸಾಮಾಜಿಕ ಬೆಂಬಲ. ನಮ್ಮನ್ನು ಪ್ರೀತಿಸುವ, ಕಷ್ಟದಲ್ಲಿ ಸಹಾಯ ಹಸ್ತ ನೀಡುವ, ಸುಖ ದುಃಖಗಳನ್ನು ಹಂಚಿಕೊಳ್ಳುವ ಬಂಧು ಬಳಗ, ಗೆಳೆಯರು, ನೆರೆಹೊರೆಯವರು ಇದ್ದಾಗ ಬದುಕು ಸ್ವರ್ಗ ಅಂತ ಅನಿಸ್ತದೆ. ನಮ್ಮ ನೆರವಿಗೆ ಧಾವಿಸುವ ಜನರಿದ್ದಾರೆ ಅಂತ ಎನ್ನುವ ಕಠಿಣವಾದ ಸಮಸ್ಯೆಯು ನಮಗೆ ಎಂಥ ಕಠಿಣವಾದ ಸಮಸ್ಯೆಯನ್ನು ಕೂಡ ಅದು ಹಗರ ಮಾಡ್ತೈತಿ. ಕಷ್ಟ ಕಾಲದಲ್ಲಿ ಸಾಂತ್ವನ ಹೇಳುವ, ಧೈರ್ಯ ತುಂಬುವ ಹಾಗೂ ನಮ್ಮ ಕೆಲಸಗಳನ್ನ ಮಾಡಿಕೊಡುವ ಜನರಿದ್ದಾಗ ತೀವ್ರತರದ ಪ್ರತಿಫಲನ ಕೂಡ ಬಾಳೆಹಣ್ಣು ಸುಲದಂತೆ, ಅಂದ್ರೆ ಅಷ್ಟು ಸರಳ ಆಗಿ ಹೋಗ್ತದೆ ಅಂತ ಹೇಳ್ತಾರೆ. ಬಂಧು ಬಳಗದ ಜೊತೆಗೆ ನಿಕಟ ಸಂಬಂಧ ಹೊಂದಿರುವ ವ್ಯಕ್ತಿಗಳಲ್ಲಿ ಪ್ರತಿಫಲನ ತುಂಬಾ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅಂತೇಳಿ ಹೇಳೋದು. ಸಾಮಾಜಿಕ ಬೆಂಬಲದಲ್ಲಿ 3 ಪ್ರಕಾರಗಳನ್ನು ನಾವು ಕಾಣ್ತೀವಿ. ವಸ್ತು ಅಥವಾ ಸೇವೆಯ ರೂಪದ ಬೆಂಬಲ, ಮಾಹಿತಿ ಅಥವಾ ರೂಪದ ಬೆಂಬಲ, ಭಾವನಾತ್ಮಕ ಬೆಂಬಲ. ಇಲ್ಲಿ ಮೊದಲನೇದು ನೋಡೋಣ. ವಸ್ತು ಅಥವಾ ಸೇವೆ ರೂಪದ ಬೆಂಬಲ ಹಣಕಾಸು, ದವಸ ಧಾನ್ಯ ಅಥವಾ ಸೇವೆ ಮುಂತಾದವುಗಳನ್ನು ವಸ್ತು ರೂಪದ ಬೆಂಬಲ ಅಂತೇಳಿ ಕರೀತಾರೆ. ಅಂದ್ರೆ ಉದಾಹರಣೆಗೆ ಹೇಳ್ತಾರೆ ಅವರು, ಜ್ವರ ಪೀಡಿತನಾಗಿ ತರಗತಿಗೆ ಗೈರು ಹಾಜರಾದ ಗೆಳೆಯನಿಗೆ ಅಗತ್ಯ ನೋಟ್ಸ್ ಒದಗಿಸುವುದು, ಪಾಠಗಳನ್ನು ವಿವರಿಸುವುದು, ಹೀಗೆ ಗೈರು ಹಾಜರಿಯ ನಷ್ಟವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಅಲ್ಲಿ ತುಂಬುವಂತ ಕೆಲಸವನ್ನ ಮಾಡುವಂಥದ್ದು. ಇನ್ನ ಮಾಹಿತಿ ರೂಪದ ಬೆಂಬಲ ನಮಗೆ ಗೊತ್ತಿಲ್ಲದ ಮಾಹಿತಿಯನ್ನು ಒದಗಿಸುವುದು ಅಥವಾ ನಾವು ಕಷ್ಟದಲ್ಲಿರುವಾಗ ಅಗತ್ಯ ಮಾಹಿತಿಯನ್ನ ಒದಗಿಸುವುದು. ಇನ್ನು ಭಾವನಾತ್ಮಕ ಬೆಂಬಲ ಹತಾಶ ಸ್ಥಿತಿ ತಲುಪಿರುವ ವ್ಯಕ್ತಿಗೆ ಭಾವನಾತ್ಮಕ ಬೆಂಬಲ ಬಹಳ ಮುಖ್ಯ.
ಅಂದರೆ ಯಾರಾದರೂ ಗಂಭೀರ ಕಾಯಿಲೆಯಿಂದ ಬಳಲ್ತಿದ್ರೆ ಇನ್ನೇನಪ್ಪ ಸತ್ತ ಹೋಗ್ತೀನಿ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾಗ ಹೆದರಬೇಡ, ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೀವಿ, ನಾನಿದ್ದೀನಿ ನಿಮ್ಮ ಜೊತೆಗೆ, ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತೇಳಿ ಅವನಿಗೆ ಸಾಂತ್ವನ ಹೇಳಿದ್ರೆ ಅವ ಆರಾಮಾಗುವಂಥ ಸಾಧ್ಯತೆಗಳಿರ್ತಾವ. ಆದರೆ ಒಂದು 10 ದಿವಸಕ್ಕೆ ಸಾಯುವಂಥ ವ್ಯಕ್ತಿ 30 ದಿವಸಕ್ಕೂ ಸಾಯಬಹುದು. ಹೀಗೆ ಅವರಲ್ಲಿ ಭಾವನಾತ್ಮಕವಾಗಿ ಬೆಂಬಲವನ್ನು ನಾವು ಸೂಚಿಸ್ತೇವೆ. ಜನರಿಂದ ಅದಕ್ಕೆ ಇಲ್ಲಿ ರಾಜ್ಕುಮಾರ್ ಅವರು ಆಡಿದಂಥ ಒಂದು ಹಾಡನ್ನು ಬರೆದ ಏನು, ಜನರಿಂದ ನಾನು ಮೇಲೆ ಬಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡುವೇನೋ ಇನ್ನು ಮುಂದೆ. ಇದರ ಅರ್ಥ ಅದೇ ಭಾವನಾತ್ಮಕ ಬೆಂಬಲ ಅಂತೇಳಿ. ಇನ್ನು ಇಂಗ್ಲಿಷ್ನಲ್ಲಿ ಡೆವಲಪಿಂಗ್ ಹೆಲ್ತಿ ಹ್ಯಾಬಿಟ್ಸ್. ಡಯಟ್ ದ ಕೀ ಟು ಹೆಲ್ತಿ ಲಿವಿಂಗ್ ಇಸ್ ಟು ಈಟ್ 3 main meals a day and eat a well balanced food. How much nutrition one needs depends on one's activity level, genetic makeup and climate and health history. What people eat and how much they weigh depends on the various activities and the calories burned. So this is about diet. Self-care. Self-care refers to actions and attitudes which contribute to the maintenance of well-being and personal health. Self-care is any activity of an individual, family or community with the intention of improving or restoring health or treating or preventing diseases. Lifestyle. Stress can lead to unhealthy lifestyle or health damaging behavior. Lifestyle is the overall pattern of decisions and behaviors that determine a person's health and quality of life. People who are stressed have poor nutritional habits, poor sleeping habits, and are likely to engage in health-risking behaviors like smoking and alcohol abuse. In the long run, these pose chronic health problems. Health-promoting behaviors like balanced diet, regular exercise, and family support can play an important role in good health and positive thinking, enhance health and longevity. So, developing positive attitude and thinking. Having a fairly accurate perception of reality, a sense of purpose in life and responsibility, acceptance and tolerance of different viewpoints of others, taking credit for success and accepting blame for failure, promote positive health, and well-being. Further, being open to new ideas and developing a sense of humor with the ability to laugh at oneself. Help people to remain balanced and see things in the right perspective. Optimism and inclination to expect favorable life outcomes has been linked to psychological and physical well-being. Optimists tend to assume that adversity can be handled successfully, whereas pessimists anticipate disasters. Optimists use problem-solving, coping strategies and seek advice and help from others. Pessimists ignore the problem and give up the goal-setting behavior easily. Life skills. Life skills are abilities for adaptive and positive behavior that enable individuals to deal effectively with the demands and challenges of everyday life. What is life skills andre idun baribeku. Life skills are abilities for adaptive and positive behavior that enable individuals to deal effectively with the demands and challenges of everyday life. These skills can be learned and improved. Some of the life skills which help to meet the challenges of life are assertiveness, time management, rational thinking, improving relationship, self-care and developing healthy habits. So, we will see those. First one is assertiveness. It is the skill that helps to communicate clearly and confidently over our needs.
feelings, wants, and thoughts. Assertive people are confident and they have high self-esteem. It is the ability to say no to a request, to state an opinion without being self-consciousness. Second one is rational thinking. Many stress-related problems emerges from distraught thinking. When we are stressed, we have an inbuilt selective bias to attend to negative thoughts and images from the past, which affect the perception of the present and the future. Some of the principles of rational thinking are challenging the distraught thinking and irrational beliefs, making positive statements, reducing negative anxiety-provoking thoughts. So, the third one is improving relationships. The key to sound lasting relationship is communication. This consists of three essential skills: listening to other person, accepting others' opinion and feelings, even if they are different from our own. It also requires us to avoid misplaced jealousy and sulking behavior. The next one is social support. Social support is defined as the existence and availability of people on whom they rely upon. Such people make us understand that they care for us, value us, and love us. People who believe that they belong to a social network of communication and mutual mobilization look for social support than those people who do not belong to such social network of communication. To some psychologists are seeking to understand the factors that promote human health and well-being. Stress can harm the immune system and certain coping strategies, personality, style, and social support can be used to restore the body's for neutral defenses. The mind is the powerful tool. The more we learn, understand, and use it, and the world will look like a beautiful place to lead our lives successfully. So, with this, we came to an end of third chapter, my dear friends. Next class ಅಲ್ಲಿ ನಾವು 5ನೇ ಅಧ್ಯಾಯವನ್ನು, ಅಂದರೆ 4ನೇ ಅಧ್ಯಾಯ ನಮಗೆ ಇಲ್ಲ, ಅದನ್ನು ತೆಗೆದುಹಾಕಿದ್ದಾರೆ. 5ನೇ ಅಧ್ಯಾಯವನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.